ಅಂತ ಇದ್ದೆ. ಎಷ್ಟು ಚೆನ್ನಾಗಿದೆಯಲ್ಲ, ನಮ್ಮ ಊರಲ್ಲೆಲ್ಲ ನೀರ್ ಪೈಪಲ್ಲಿ ಬರುತ್ತಲ್ಲ ಆ ತರನೇ ಇಲ್ಲ ಇದು. ಎಷ್ಟು ಚೆನ್ನಾಗಿದೆ, ನೀರ್ ಕುಡಿತಾ ಕುಡಿತಾ ಇನ್ನೊಂದ್ ಸ್ವಲ್ಪ ಕುಡಿಬೇಕು ಅಂತ ಅನ್ಸ್ತಾ ಇದೆ ಅಲ್ಲ. ಹೌದು. ರೇಷ್ಮಾ ಹತ್ರ ಕೇಳು, ಅವಳಿಗೆ ಗೊತ್ತಿರುತ್ತೆ. ರೇಷ್ಮಾ, ಏನು ಲಿಲ್ಲಿ? ಅಲ್ಲ, ಈ ನೀರು ಯಾಕೆ ಎಷ್ಟು ಸ್ವೀಟ್ ಇದೆ? ಇದು ಇದು ಇಲ್ಲಿದೆಯಲ್ಲ ಬೆಟ್ಟ ಗುಡ್ಡ, ಅಲ್ಲಿಂದ ಬರುವಂತ ನೀರು ಸ್ವಲ್ಪ ಸ್ವೀಟ್ ಆಗಿರುತ್ತೆ. ನಿಂಗೆ ಗೊತ್ತಿಲ್ವಾ? ಗೊತ್ತಿಲ್ಲ, ಅದಕ್ಕೆ ಕೇಳಿದ್ವಿ. ಹೌದಚ್ಚು, ಇದು ಇದೆಯಲ್ಲ ನಮ್ದು ಪೈಪಲ್ಲೆಲ್ಲ ಬರ್ತದಲ್ಲ, ಅದು ಕೆಮಿಕಲ್ ಹಾಕಿ ಕ್ಲೀನ್ಗೆ ಮಾಡಿ ಬಿಡ್ತಾರೆ ಪೈಪಿಗೆ. ಇದು ಹಂಗೆ ಅಲ್ಲ, ಇದು ನ್ಯಾಚುರಲ್ ನೀರು ಐತಲ್ಲ ಬೆಟ್ಟದಿಂದ ಬರೋದು, ಅದಕ್ಕೆ ಸ್ವಲ್ಪ ಸ್ವೀಟ್ ಇರುತ್ತೆ ಇದು. ಹೌದಾ? ಏನು ಜೋಲಿ? ಅಲ್ಲಿ ನೋಡು ರೇಷ್ಮಾ. ಎಲ್ಲಿ? ಅಚ್ಚು, ಇಲ್ಲಿಂದ ಓಡೋಣ ಬಾ. ಏನು ಓಡೋಣ? ಯಾಕೆ, ಏನಾಯ್ತು? ಸ್ವಲ್ಪ ಈ ಕಡೆ ನೋಡು ಅಚ್ಚು. ಏನ್ ಹೇಳ್ತಾ ಇದೀಯ ಅಚ್ಚು? ಸ್ವಲ್ಪ ಕರೆಕ್ಟ್ ಆಗಿ ಹೇಳು. ಯಾಕೆ ಹೇಳ್ತಾ ಇದೀಯಾ? ಭಯ ಆಗ್ಬಿಡ್ತಾ? ನನಗೆ ಆ ಹುಲಿ ನೋಡ್ಬಿಟ್ಟು ತುಂಬಾ ಹೆದರಿಕೆ ಆಗ್ಬಿಟ್ಟು ರೇಷ್ಮಾ. ರೇಷ್ಮಾ, ನಾವು ಇಲ್ಲಿಂದ ಹೆಂಗ್ ಹೋಗ್ತೀವಿ? ಸತ್ಯ ಹೇಳ್ತೀನಿ, ನಾವು ಜೀವಂತವಾಗಿ ನಮ್ಮ ಅಮ್ಮ ಅಪ್ಪನ ಹತ್ರ ಸಿಗೋದಂತ ಗ್ಯಾರಂಟಿನೇ ಇಲ್ಲ. ಅರೆ ಅಚ್ಚು, ನೀನು ಅಳ್ಬೇಡ. ನೀನು ಅಳ್ತಾ ಇದ್ರೆ ನಮಗೂ ಅಳು ಬರುತ್ತೆ ನೋಡು. ನೀನು ಅಳೋದು ನೋಡಿ ಇಬ್ರು ಅಳ್ತಾ ಇದ್ದಾರೆ. ನೀನು ಎಲ್ಲರಿಗೆ ಧೈರ್ಯ ಹೇಳ್ತೀಯಾ? ಈಗ ನೀನೇ ಅಳ್ತಾ ಇದ್ರೆ ನಮಗೂ ಧೈರ್ಯ ಇರತ್ತಾ? ಅಳ್ಬೇಡ ಅಚ್ಚು, ನಮ್ಗೆ ಏನೂ ಆಗೋದಿಲ್ಲ. ನಾವು ಪೂಜೆ ಮಾಡ್ತೀವಲ್ಲ, ಅದು ದೇವರು ನಮ್ಗೆ ಕೈಗೆ ಬಿಡಲ್ಲ, ಆಯ್ತಾ? ಆಯ್ತು ರೇಷ್ಮಾ. ಲಿಲ್ಲಿ, ಜೂಲಿ, ಅಳ್ಬೇಡ್ರಿ ಆಯ್ತಾ? ಸಾರಿ. ನಾವು ಧೈರ್ಯದಿಂದ ಇರ್ಬೇಕು. ಹಂಗೆ ಧೈರ್ಯದಿಂದ ಇದ್ರೆ ಮಾತ್ರ ನಾವು ಇಲ್ಲಿಂದ ನಮ್ಮ ಮನೆಗೆಲ್ಲ ಹೋಗಕ್ಕಾಗತ್ತೆ, ಇಲ್ಲಾಂದ್ರೆ ಕಷ್ಟ. ಹೌದಚ್ಚು, ಆಯ್ತು, ನಾವ್ ಅಳಲ್ಲ. ನೀನ್ ಅಳದ್ ನೋಡಿನೇ ನಮಗೂ ಅಳು ಬಂದ್ಬಿಡ್ತು, ಆಯ್ತಾ? ನಮಗೂ ಆ ಹುಲಿ ನೋಡಿ ತುಂಬಾ ಹೆದರಿಕೆ ಆಗ್ಬಿಡ್ತು. ಅರೆ ಸರಿ ಆಯ್ತು, ಇನ್ನು ನಾವು ಇಲ್ಲಿ ಮಾತಾಡ್ಕೊಂಡು ನಿಕ್ಕೊಳ್ಳೋದು ಸರಿ ಇಲ್ಲ. ನಾವು ಹೋಗೋಣ ಬಾ ಅಚ್ಚು. ಆಯ್ತು ರೇಷ್ಮಾ, ಆದ್ರೆ ಅಲ್ಲಿಂದ ಓಡ್ ಬಂದಿದ್ದು ತುಂಬಾ ಸುಸ್ತಾಗ್ತಾ ಇದೆ. ಏನ್ ಮಾಡೋಣ? ಹೌದು ಅಚ್ಚು, ನನಗೂ ಸುಸ್ತಾಗ್ತಾ ಇದೆ. ಸರಿ, ಇಲ್ಲೇ ಸ್ವಲ್ಪ ಹೊತ್ತು ಕುತ್ಕೊಳ್ಳೋಣ. ನೀವೇನ್ ಹೇಳ್ತೀರಾ? ಇಲ್ಲೇ ಸ್ವಲ್ಪ ಕುತ್ಕೊಂಡ್ಬಿಟ್ಟು ಹೋಗೋಣ? ಓಕೆ, ಕೂತ್ಕೊಳ್ಳೋಣ. ಆದ್ರೆ ನನ್ಗೆ ತುಂಬಾ ಹೊಟ್ಟೆ ಹಶ್ವಾಗ್ತಾ ಇದೆ ಅಚ್ಚು. ಏನ್ ಮಾಡೋದು? ನಿನಗೆ ಮಾತ್ರ ಹೊಟ್ಟೆ ಹಶ್ವ ಇಲ್ಲ ಜೂಲಿ, ಎಲ್ರಿಗೂ ಹೊಟ್ಟೆ ಹಶ್ವಾಗ್ತಾ ಇದೆ. ಏನ್ ಮಾಡೋಣ? ಸ್ವಲ್ಪ ಕುತ್ಕೊಳ್ಳೋಣ, ಆಮೇಲೆ ಹೋಗೋಣ. ಓಕೆ. ಇದು ಹೇ ಅಚ್ಚು, ಏನ್ ಜೂಲಿ? ಇದು ಮೇಲೆ ಕಾಣ್ತಾ ಇದೆಯಲ್ಲ ಒಂದು, ಅದು ಏನದು? ಅದು ಹನಿಬಿ ತಾನೇ? ಯಾವುದು? ಇದಾ? ಹೌದು, ಇದು ಹನಿಬೀನೇ. ಓ ಮೈ ಗಾಡ್. ಹಚ್ಚು, ಇದು ಹನಿಬಿ ನಮ್ಮನ್ನ ಕಚ್ಚಿದೆ, ನಮ್ಗೆ ವಿಷ ಅಲ್ವಾ? ಹೌದು, ಹನಿಬಿ ಕಚ್ಚಿದ್ರೆ ವಿಷನೇ. ಅದು ನಿಮ್ಗೇನಾಗಲ್ಲ ಬಿಡು. ಯಾಕೆ ಹಂಗ್ ಹೇಳ್ತೀಯಾ? ನೀನೇ ಒಂದು ದೊಡ್ಡ ವಿಷ. ಅದು ನಿನ್ನನ್ನು ಕಚ್ಚದೇ ಇದ್ರೆ ಅದು ಬದುಕಿರುತ್ತೆ. ನಿನ್ನನ್ನೇನಾದ್ರೂ ಕಚ್ಬಿಟ್ಟು ಅಂದ್ರೆ ಅಷ್ಟೇ, ಅದು ಸತ್ತೋಗ್ಬಿಡುತ್ತೆ, ಗೊತ್ತಾ? ಅಯ್ಯೋ ಡುಮ್ಮಿ, ನೀನು ಯಾವಾಗ್ಲೂ ನನ್ನನ್ನ ಡಿಗ್ರೇಡ್ ಮಾಡಿನೇ ಮಾತಾಡೋದು ಅಲ್ಲ? ನಾನೇನ್ ಮಾಡಿ ನಿಂಗೆ? ಅದು ಹುಳ ಕಚ್ಚಿದೆ ಎಷ್ಟು ನೋವಾಗುತ್ತೆ ಗೊತ್ತಾ? ನಿಂಗೆ ಒಂದ್ಸಲ ಕಚ್ಬೇಕು, ಆಗ ಗೊತ್ತಾಗತ್ತೆ ನಿಂಗೆ. ನನ್ನನ್ನ ಯಾವ ಹುಳನೂ ಕಚ್ಚಲ್ಲ, ಗೊತ್ತಾ? ಅರೆ ಏನು ಅಚ್ಚು, ಇಷ್ಟೊಂದು ಜೇನ್ಗೆ ಹುಳ ಬಂದ್ಬಿಟ್ಟು ನಮ್ಗೆ ಕಚ್ಬಿಡತ್ತೆ. ಎದ್ದು ಓಡೋಣ. ತಿಂದ್ರೆ ಹೆಂಗಿರತ್ತೆ, ಒಳ್ಳೆ ಮಜಾ ಇರತ್ತೆ. ಬೇಗ ಓಡ್ ಬನ್ನಿ, ಓಡ್ ಬನ್ನಿ. ಇಲ್ಲಿ ಬಂದ್ ನೋಡಿ, ಎಷ್ಟು ಸೂಪರ್ ಇದೆ. ಇವತ್ತು ನಮಗೆ ಒಳ್ಳೆ ಊಟ. ಇಲ್ಲಿ ನೋಡ್ರಿ. ಅರೆ ಅಲ್ಲ, ಇದು ಏನು ಇಷ್ಟೊಂದಿದೆ? ಇದು ತಿಂದ್ರೆ ಎಷ್ಟು ಟೇಸ್ಟ್ ಇರತ್ತೆ ಗೊತ್ತಾ? ರೇಷ್ಮಾ, ಈ ಜೇನುತುಪ್ಪನ ನೀನ್ ತಿಂದಿದ್ಯಾ? ಹೋ, ನಾನು ಇದು ತುಂಬಾ ತಿಂತೀನಿ ಅಚ್ಚು. ಇದು ಎಷ್ಟು ಚೆನ್ನಾಗಿರುತ್ತೆ ಗೊತ್ತಾ? ಇದು ನಿಂಗೆ ಬೇಕಾ? ಹೌದು ರೇಷ್ಮಾ, ನಾನು ಇನ್ವರೆಗೂ ಫೋನಲ್ಲೆಲ್ಲ ತೋರಿಸ್ತಾರಲ್ಲ ಹಂಗೆ ನೋಡಿದ್ದು. ಮತ್ತೆ ಈ ಬಾಟ್ಲಲ್ಲಿ ಜೇನುತುಪ್ಪ ಸಿಗತ್ತಲ್ಲ, ಅದನ್ನೇ ತಿಂದಿದ್ದೀನಿ. ಇನ್ವರೆಗೂ ನಾನು ಈ ತರ ತೆಗೆದು ತಿನ್ಲೇ ಇಲ್ಲ. ಇದನ್ನ ತೆಗೆಯೋಣ? ಆಯ್ತು ತೆಗೆಯೋಣ.
ಆದ್ರೆ ಇಲ್ಲಿ ಕೆಳಗೆ ಸ್ವಲ್ಪ ಬೆಂಕಿ ಇಟ್ಬಿಟ್ಟು ನಾವು ಇಲ್ಲಿಂದ ಓಡ್ಬಿಡ್ಬೇಕು. ಆಮೇಲೆ ಇದ್ರಲ್ಲಿ ಇರತ್ತಲ್ಲ ಜೇನುಳ ಅಲ್ಲ, ಅದು ಹೋದ್ಮೇಲೆ ಬಂದು ಇದನ್ನ ತೆಗೆದು ತಿನ್ನೋಣ. ನಾವ್ ಇಲ್ಲೇ ನಿಂತ್ಕೊಂಡಿದ್ವಿ ಅಂದ್ರೆ ಕಚ್ಬಿಡತ್ತೆ. ಹೌದು, ನಾನು ನೋಡಿದೀನಿ ಟಿವಿಯಲ್ಲಿ. ಸರಿ ಆಯ್ತು, ಹಂಗಂದ್ರೆ ನಾವು ಇದಕ್ಕೆ ಸ್ವಲ್ಪ ಬೆಂಕಿ ಇಟ್ಬಿಟ್ಟು ಇಲ್ಲಿಂದ ಓಡ್ಬಿಡೋಣ. ಹಂಗಂದ್ರೆ ಸರಿ ಬನ್ನಿ, ಸ್ವಲ್ಪ ಹೋಗಿ ಸೌದೆ ಎಲ್ಲ ತರೋಣ. ಆಮೇಲೆ 2 ಕಲ್ ತಂದು ಬೆಂಕಿ ಬರಂಗೆ ಮಾಡೋಣ. ಅಚ್ಚು, ಜೇನು ಒಳಗೆ ಈಗ ಹಾರ್ತೈತೆ, ನಮ್ಮನ್ನ ಕಚ್ಬಿಡುತ್ತೆ, ಓಡೋಣ ಬನ್ನಿ. ಅಚ್ಚು ಬಾಬಾ, ಓಡಿ ಬಾ ಅಚ್ಚು. ರೇಷ್ಮಾ, ಈಗ ಹೆಂಗ್ ತಗೊಂಡ್ ತಿನ್ನೋದು? ಅಷ್ಟ್ ಹತ್ರ ಇದೆ, ನನ್ಗಂತೂ ಮರ ಹತ್ತಕ್ ಬರದೇ ಇಲ್ಲ ಗೊತ್ತಾ? ಹೋ ಹೌದು ಅಲ್ಲ, ನನ್ಗೆ ಅದು ತಲೆಗೆ ಹೋಗಿಲ್ಲ ಅಚ್ಚು. ತಡಿ, ನಾನು ಹೋಗಿ ಒಂದು ಕಡ್ಡಿಗೆ ತರ್ತೀನಿ. ರೇಷ್ಮಾ, ಏನ್ ಲಿಲಿ? ನೀನೇನು ಕಡ್ಡಿ ತರಬೇಡ ರೇಷ್ಮಾ, ನನ್ಗೆ ಮರ ಹತ್ತಕ್ ಗೊತ್ತು, ನಾನು ಇದ್ರ ಮೇಲೆ ಹತ್ತತೀನಿ ಆಯ್ತಾ? ಹೌದಾ ಲಿಲಿ, ನಿಂಗೆ ಬರತ್ತಾ? ಒಳ್ಳೇದಾಯ್ತು. ಹಂಗಾದ್ರೆ ನೀನು ಮೇಲೆ ಹತ್ತಿ ಅಲ್ಲಿಂದ ಸ್ವಲ್ಪ ಕಿತ್ತು ಕೆಳಗೆ ಹಾಕು, ನಾವು ಇಟ್ಕೊಳ್ತೀವಿ ಆಯ್ತಾ? ಸ್ವಲ್ಪ ಹುಷಾರಾಗಿ ಹತ್ತು. ಆಯ್ತು ರೇಷ್ಮಾ. ಯಪ್ಪ, ಹೇ ಲಿಲ್ಲಿ, ಏನ್ ನೀನು ಈ ತರ ಮರ ಹತ್ತುತ್ತಾ ಇದೀಯಾ? ಯಾಕಚ್ಚು, ಏನಾಯ್ತು? ನೀನು ಈ ತರ ಮರ ಹತ್ತೋದು ಯಾವ್ದಾದ್ರೂ ಕೋತಿ ನೋಡ್ತಂದ್ರೆ ಅಷ್ಟೇ ಹೆದರ್ಕೊಂಡು ಓಡೋಗ್ಬಿಡತ್ತೆ. ಅಚ್ಚು, ಸುಮ್ನೆ ಇದ್ರೆ ಆಯ್ತು ನೋಡು, ಇಲ್ಲಾಂದ್ರೆ ನಿನ್ಗೆ ಜೇನುತುಪ್ಪನೇ ಕೊಡಲ್ಲ. ಏನಿಲ್ಲ ಲಿಲ್ಲಿ, ನೀನು ಚೆನ್ನಾಗಿ ಮರ ಹತ್ತಿದ್ಯಾ ಆಯ್ತಾ? ನನ್ಗೂ ಚೂರು ಜೇನುತುಪ್ಪ ಕೊಡು, ನಾನು ನಿನ್ಗೆ ಏನು ಹೇಳಲ್ಲ. ಆಯ್ತು. ಎಷ್ಟ್ ಚೆನ್ನಾಗಿದೆ. ಕೋತಿ, ನೀನೊಬ್ಳೆ ತಿನ್ಬೇಡ, ನಮಗೂ ಕೊಡು. ಸರಿ ಆಯ್ತು, ಅಲ್ಲಿ ಬೇಡ, ಕೊಡ್ತೀನಿ. ಮೇಲೆ ಕುತ್ಕೊಂಡು ಚೆನ್ನಾಗಿ ಜೇನುತುಪ್ಪ ತೆಗೆದು ತಿಂತಾ ಇದ್ದಾಳೆ, ನನಗ್ ಸ್ವಲ್ಪ ಕೊಡು ಅಂತ ಹೇಳಿದ್ರೆ ಅಲ್ಲಿತಿ ಅಂತ ಹೇಳ್ತೀಯಾ? ಕೆಳಗ್ ಬರ್ತೀಯಲ್ಲ, ಆಗ ಮಾಡ್ತೀನಿ ತಡಿ ನಿನ್ಗೆ. ಹಾಯ್ ಫ್ರೆಂಡ್ಸ್, ವಿಡಿಯೋಸ್ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ ಫ್ರೆಂಡ್ಸ್. ಹಾಗೇನೆ ಇನ್ನು ಯಾರ್ಯಾರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಮರೀದೆ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ನಿಮ್ಮ ಫ್ರೆಂಡ್ಸಿಗೂ ಈ ವಿಡಿಯೋನ ಶೇರ್ ಮಾಡಿ. ಬಾಯ್ ಬಾಯ್.